ಓಂ ನಮಃ ಶಿವಾಯ್. ವೆಲ್ಕಮ್ ಟು ಸಂಯಮ ಯೋಗ ಆರೋಗ್ಯಧಾಮ. ಸಂಯಮ ಯೋಗ ಆರೋಗ್ಯಧಾಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಧನ್ವಂತರಿ. ಇವತ್ತು ನಾವು ಮೊಣಕಾಲಿನ ನೋವನ್ನು ತಡೆಗಟ್ಟಲು ಮತ್ತು ಮೊಣಕಾಲಿನ ನೋವಿರುವವರಿಗೆ ಯಾವ ಯಾವ ರೀತಿಯಾದ ಸೂಕ್ಷ್ಮ ವ್ಯಾಯಾಮಗಳು ನಮಗೆ ಅನುಕೂಲ ಆಗುತ್ತೆ ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಮೊದಲು ಎರಡು ಕಾಲುಗಳನ್ನು ನೇರವಾಗಿ ಚಾಚೋಣ. ಎರಡೂ ಕಾಲುಗಳನ್ನು ನಿಧಾನವಾಗಿ ಚಾಚಿ ನಾವು ಮೊದಲು ಮೊಣಕಾಲುಗಳನ್ನು ನೇರವಾಗಿ ಅಂದರೆ ಬಿಗಿಯಾಗಿ ಒತ್ತಿ ಹಿಡಿತಕ್ಕಂಥದ್ದು ಇವುಗಳನ್ನು ಅಭ್ಯಾಸ ಮಾಡೋಣ. ಟೈಟನಿಂಗ್ ದ ನೀ ಜಾಯಿಂಟ್ಸ್. ನೇರವಾಗಿ ಕುಳಿತುಕೋಬೇಕು. ಎರಡು ಮೊಣಕಾಲುಗಳು ಬಿಗಿ ಇರಬೇಕು. ನಾನು 20 ಬಾರಿ ಮೊಣಕಾಲನ್ನು ಮಂಡಿಯ ಚಿಪ್ಪನ್ನು ಒತ್ತಿ ಬಿಡುತ್ತೇನೆ. ಈ ರೀತಿ ಕಣ್ಣುಗಳನ್ನು ಮುಚ್ಚಿ ಅಭ್ಯಾಸ ಮಾಡಬೇಕು. 1, ಟೈಟನ್ ದ ನೀಸ್. 2, 3, ಮೊಣಕಾಲನ್ನು ಒತ್ತಿ ಬಿಡಿ. 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಈಗ ಹಾಗೆ ಮೊಣಕಾಲನ್ನು ಒತ್ತಿ 10 ಸೆಕೆಂಡ್ಗಳ ಕಾಲ ಹಾಗೆ ಬಿಗಿಯಾದ ಮೊಣಕಾಲಿನ ಜೊತೆಯಲ್ಲಿ ನೋವನ್ನು ಅನುಭವಿಸುತ್ತಾ ಹಾಗೆ ವಿಶ್ರಾಂತಿ ಪಡೆಯಿರಿ. 10, 9, 8, 7, 6, 5, 4, 3, 2, 1. ಈಗ ಮೊಣಕಾಲನ್ನು ಮಂಡಿ ಚಿಪ್ಪನ್ನು ಸಡಿಲ ಬಿಡಿ. ನಂತರ ನಾವು ಈಗ ಮೊಣಕಾಲನ್ನು ಮಂಡಿಯನ್ನು ಮಡಿಸುವ ಅಭ್ಯಾಸ. ಉಸಿರು ತೆಗೆದುಕೊಳ್ಳುತ್ತಾ ಈ ರೀತಿ ಅಭ್ಯಾಸ ಮಾಡಿ. ಮೊದಲು ಎಡ ಮೊಣಕಾಲನ್ನು ನೇರವಾಗಿಡಿ. 1, ನಿಧಾನವಾಗಿ ಬಲ ಮೊಣಕಾಲನ್ನು ಒತ್ತಿ. 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40. ಈಗ ನಿಧಾನವಾಗಿ ಕಾಲುಗಳನ್ನು ಸಡಿಲ ಬಿಟ್ಟು ವಿಶ್ರಾಂತಿ ಸ್ಥಿತಿಯಲ್ಲಿರಿ. ಈ ಎರಡೂ ಅಭ್ಯಾಸಗಳ ನಂತರ ಕೆಲ ಸೆಕೆಂಡುಗಳ ಕಾಲ ವಿಶ್ರಾಂತಿ ಪಡೆಯಿರಿ. ಎರಡೂ ಕಾಲುಗಳನ್ನು ಸಡಿಲ ಬಿಡುತ್ತಾ ನಾವು ಮುಂದಿನ ಅಭ್ಯಾಸವನ್ನು ಕೈಗೊಳ್ಳೋಣ. ಎರಡೂ ಕಾಲುಗಳನ್ನು ಸೇರಿಸುತ್ತಾ ಮೊಣಕಾಲನ್ನು ನಿಧಾನವಾಗಿ ಮಡಿಸಿ ಬಲ ಹಿಮ್ಮಡಿಯನ್ನು ಎಡತೊಡೆಯ ಮೇಲೆ ಇಡಿ. ಈಗ ನಿಧಾನವಾಗಿ ಬಲ ಮೊಣಕಾಲನ್ನು ನೆಲಕ್ಕೆ ಒತ್ತಿ ಎಡ ಮೊಣಕಾಲು ಬಿಗಿ ಇರಲಿ. ನಿಧಾನವಾಗಿ ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ಬಡ ಮೊಣಕಾಲನ್ನು ತೊಡೆಯ ಭಾಗವನ್ನು ಮೇಲೆ ಎತ್ತಿ. 1, ನಿಧಾನವಾಗಿ ತೊಡೆಗಳನ್ನು ಒತ್ತಿ. 2, ಉಸಿರು ತೆಗೆದುಕೊಳ್ಳುತ್ತಾ ಅಭ್ಯಾಸ ಮಾಡಿ. ಉಸಿರು ಬಿಡುತ್ತಾ ನಿಧಾನವಾಗಿ ಬಲ ಮೊಣಕಾಲನ್ನು ಒತ್ತಿ. 3, ಉಸಿರು ತೆಗೆದುಕೊಳ್ಳುತ್ತಾ ತೊಡೆಯನ್ನು ಮೇಲೆ ಎತ್ತಿ. 4, ಉಸಿರು ಬಿಡುತ್ತಾ ತೊಡೆಯನ್ನು ಕೆಳಗೆ ಒತ್ತಿ. 5, 6, 7, 8, 9, 10. ಈಗ ನಿಧಾನವಾಗಿ ಬಲ ಮೊಣಕಾಲನ್ನು ಒತ್ತಿ ಹಾಗೆ 10 ಸೆಕೆಂಡ್ಗಳ ಕಾಲ ಇರಿ. 10, 9, 8, 7, 6, 5, 4, 3, 2, 1. ಈಗ ನಿಧಾನವಾಗಿ ಬಲ ಮೊಣಕಾಲನ್ನು ಮುಂದೆ ಚಾಚುತ್ತಾ ಎಡ ಮೊಣಕಾಲನ್ನು ಬಾಗಿಸಿ ನಿಧಾನವಾಗಿ ಎಡ ಹಿಮ್ಮಡಿಯನ್ನು ಬಲ ತೊಡೆಯ ಮೇಲೆ ಇಡಿ. ಬಲ ಮೊಣಕಾಲು ನೇರ ಇರಲಿ. ಈಗ ಎಡ ಮೊಣಕಾಲನ್ನು ಒತ್ತೋಣ. ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಎತ್ತಿ. 1, ಉಸಿರನ್ನು ಬಿಡುತ್ತಾ ಎಡತೊಡೆಯನ್ನು ಒತ್ತಿ. 2, 3, 4, ನಿಧಾನವಾಗಿ ಅಭ್ಯಾಸ ಮಾಡಿ. 5, ಕಣ್ಣುಗಳನ್ನು ಮುಚ್ಚಿ ಅಭ್ಯಾಸ ಮಾಡಿ. 6,
6 ತೊಡೆಗಳ ಚಲನೆಯನ್ನು ಗಮನಿಸುತ್ತಾ ಅಭ್ಯಾಸ ಮಾಡಿ. 7 ಉಸಿರು ಬಿಡುತ್ತಾ ಒತ್ತಿ, ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಎತ್ತಿ. 8 9 10 ನಿಧಾನವಾಗಿ ಎಡಮೊಣಕಾಲನ್ನು ಒತ್ತಿ 10 ಸೆಕೆಂಡ್ಗಳ ಕಾಲ ಹಾಗೆ ಇರಿ. 10 9 8 7 6 5 4 3 2 1. ಈಗ ನಿಧಾನವಾಗಿ ಎಡಮೊಣಕಾಲನ್ನು ಮುಂದೆ ಚಾಚಿ ವಿಶ್ರಾಂತಿ ಸ್ಥಿತಿಯಲ್ಲಿರಿ. 10 9 8 7 6 5 4 3 2 1. ಈಗ ನಿಧಾನವಾಗಿ ಎರಡು ಬಲಮೊಣಕಾಲನ್ನು ಈಗ ಮಡಿಸಿ ನಿಧಾನವಾಗಿ ಈ ಒಂದು ಅಭ್ಯಾಸಕ್ಕೆ ನಾವು ಶಿಶುಪಾಲನಾಸನ ಎಂದು ಕರೆಯುತ್ತೇವೆ. ಮೊದಲು ಮೊಣಕಾಲನ್ನು ಈ ರೀತಿ ಬಲ ಹಸ್ತದಿಂದ ಹಿಡಿದುಕೊಳ್ಳಿ. ಎಡ ಹಸ್ತದಿಂದ ಈ ರೀತಿಯಾಗಿ ಎರಡು ಹಸ್ತದ ಬೆರಳುಗಳನ್ನು ಸೇರಿಸಿ ನಿಧಾನವಾಗಿ ಅಭ್ಯಾಸ ಮಾಡಿ. ಸೊಂಟವನ್ನು ತಿರುಗಿಸಿ. 1 2 3 4 5 6 7 8 9 10 11 12 13 14 15 16 17 18 19 20. ಈಗ ನಿಧಾನವಾಗಿ 20 ಎಣಿಕೆಯ ನಂತರ ನಿಧಾನವಾಗಿ ಬಲಮೊಣಕಾಲನ್ನು ಮುಂದೆ ಚಾಚಿ ಎಡಮೊಣಕಾಲನ್ನು ಬಾಗಿಸಿ ನಿಧಾನವಾಗಿ ಎಡ ಹಸ್ತ ಬಲ ಹಸ್ತವನ್ನು ಸೇರಿಸಿ ಬಲಮೊಣಕಾಲು ಬಿಗಿಯಿರಲಿ. ಈಗ ಎಡ ಕಾಲನ್ನು ಈ ರೀತಿಯಾಗಿ ಸೊಂಟವನ್ನು ತಿರುಗಿಸಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. 20 ಎಣಿಕೆಯ ನಂತರ ನಿಧಾನವಾಗಿ ಎಡಗಾಲನ್ನು ಮುಂದೆ ಚಾಚಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಈ ಒಂದು ಅಭ್ಯಾಸದಲ್ಲಿ ಅಭ್ಯಾಸ ನಂತರ ಕೆಲ ಸೆಕೆಂಡ್ಗಳ ಕಾಲ ಹಾಗೆ ವಿಶ್ರಾಂತಿ ಸ್ಥಿತಿಯಲ್ಲಿರಿ. ವಿಶ್ರಾಂತಿಯ ನಂತರ ನಾವು ಮತ್ತೆ ಈ ಒಂದು ಅಭ್ಯಾಸವನ್ನು ಮುಂದುವರಿಸಬಹುದು. ಇತ್ತೀಚಿನ ಮೊಣಕಾಲಿನ ಶಸ್ತ್ರಚಿಕಿತ್ಸೆಗೊಳಗಾಗಿರುವವರು ಅಥವಾ ತೀವ್ರವಾದ ಮೂಳಿನ ಸಾಂದ್ರತೆ ಕಡಿಮೆ ಇರುವವರು ಈ ಅಭ್ಯಾಸಗಳನ್ನು ಗುರುವಿನ ಮೂಲಕ ಅಥವಾ ಒಂದು ತಜ್ಞ ವೈದ್ಯರ ಒಂದು ಸಲಹೆ ಮೇರೆಗೆ ಅಭ್ಯಾಸ ಮಾಡಲು ಕೋರಲಾಗಿದೆ. ಈ ಒಂದು ಅಭ್ಯಾಸ ನಿರಂತರವಾಗಿ ನಾವು ಕೈಗೊಂಡಲ್ಲಿ ಮೂಳೆಗಳ ಅದು ಮೊಣಕಾಲಿನ ನೋವನ್ನು ನಾವು ದೂರಗೊಳಿಸಬಹುದು. ಓಂ ನಮಃ ಶಿವಾಯ.